ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದಿಂದ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಬರ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ 10 kg ಅಕ್ಕಿಯನ್ನು ಪಡ್ಕೊಂಡಿರುವಂಥವರಿಗೆ ಈಗ 10 kg ಅಕ್ಕಿ ಬದಲೇ ನಮಗೆ ಬೇರೆ ಬೇರೆ ಅಕ್ಕಿ ಬೇಳೆ ಈ ರೀತಿಯಾಗಿ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತೇಳಿ ಸಾಕಷ್ಟು ಮಹಿಳೆಯರು ಫಲಾನುಭವಿಗಳು ಕಾಯ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆ ಸಚಿವರಿಂದನೇ ಮಾಹಿತಿ ಬಂದಿದೆ. ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಏನು ಬರೋದು ಬಾಕಿ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೂ ಸಹ ನೀವು ತಪ್ಪದೇ ಎಲ್ಲರೂ ಕೂಡ ಈ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗೆ ಹೊಸದಾಗಿ ಚಾನಲ್ ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ DBT ಹಣ ಫೆಬ್ರವರಿಯಿಂದ ಸ್ಥಗಿತಗೊಂಡಿದ್ದು ನಿಮಗೆ ಕೇಂದ್ರ ಸರ್ಕಾರದಿಂದ 5 kg, ರಾಜ್ಯ ಸರ್ಕಾರದಿಂದ 5 kg ಅಕ್ಕಿಯನ್ನು ಪಡ್ಕೊತಾ ಇದ್ದೀರಾ. ಇದು ನಿಮಗೆ ಗೊತ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ನಿನ್ನೆ ಮಾಹಿತಿ ಕೊಟ್ಟಿದ್ದಾರೆ. ಏನೀಗ 10 kg ಅಕ್ಕಿ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅಕ್ಕಿ ಜನರಿಗೆ ಹೆಚ್ಚಾಗ್ಬಿಟ್ಟು ಅದು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಓಕೆನಾ. ನಿಮ್ಗೆ ಗೊತ್ತಿರೋ ಹಾಗೆ ಮಾಧ್ಯಮದವರು ಕೂಡ ಪ್ರಶ್ನೆಯನ್ನು ಮಾಡ್ತಾರೆ, ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ, ಇದನ್ನು ತಡೆಗಟ್ಟಲಿಕ್ಕೆ ನೀವೇನಾದರೂ ಕ್ರಮ ತೆಗೆದುಕೊಂಡಿದ್ದೀರಾ ಅಂತ ಅಂದಾಗ ಅವರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಹೌದು, ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಕಿ ಬೇಳೆ ಎಣ್ಣೆ ಈ ರೀತಿ ಪದಾರ್ಥಗಳನ್ನು ಪ್ರತಿ ತಿಂಗಳು 5 kg ಅಕ್ಕಿ ಜೊತೆಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ. ಯಾಕೆ ಅಂದರೆ ಬಹುತೇಕ ಜನರ ಆಸೆ ಕೂಡ ಆಗಿದೆ, ಇಂದಿರಾ ಕಿಟ್ಟನ್ನು ಕೊಡಬೇಕು, ಇಲ್ಲ ಅಂದರೆ DBT ಮುಖಾಂತರ ಹಣ ಜಮಾ ಮಾಡೋದೇ ಒಳ್ಳೆಯದಿತ್ತು. 10 kg ಕೊಡೋದಕ್ಕಿಂತ ಇಂದಿರಾ ಕಿಟ್ಟು ಮತ್ತು ಗುಣಮಟ್ಟದ ಎಣ್ಣೆ ಬೇಳೆ ಏನು ಕಾಫಿ ಪುಡಿ ಟೀ ಪುಡಿಯನ್ನು ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಕಳೆದ ಬಾರಿ ಕೂಡ ಮಾಹಿತಿ ಕೊಟ್ಟಿದ್ದರು. ಗುಣಮಟ್ಟದ ಪದಾರ್ಥಗಳನ್ನು ಕೊಟ್ಟರೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಏನು ಮಾತಾಡಿದ್ದಾರೆ ಅನ್ನೋ ಪ್ರೂಫನ್ನು ಹಾಕಿದ್ದೇನೆ. ನೀವು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ವೀಕ್ಷಣೆಯನ್ನು ಮಾಡ್ಬೋದಾಗಿರುತ್ತೆ, ಓಕೆನಾ. ಆಮೇಲೆ ನಿರಂತರವಾಗಿ ನಾವು ಕಳೆದ ಕೆಲವು ದಿನಗಳಿಂದನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ 21, 22, 23ನೇ ಕಂತಿನ ಹಣ ಬಿಡುಗಡೆ ಆಗಬೇಕು, ಏಪ್ರಿಲ್ ಮೇ ಜೂನ್ ತಿಂಗಳ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾನೆ ಬರ್ತಾ ಇದ್ದೀವಿ. ನೀವೇನು ಮಾಡಬೇಕು ಹಾಗಾದರೆ, ಈಗ ಮಾಧ್ಯಮಗಳು ಸಹ ನಿರಂತರವಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದರು. ಕಳೆದ ಕೆಲವು ದಿನಗಳ ಹಿಂದೆ ಗೃಹಲಕ್ಷ್ಮಿ 3 ತಿಂಗಳ ಹಣ ಬಾಕಿ ಇದೆ, ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೇಳಿದಾಗ ಅವರು ಸ್ವಲ್ಪ ಮಾಧ್ಯಮದವ್ರ ಮೇಲೆ ಗರ್ಮ್ ಆಗ್ತಾರೆ. ನೀವು ಯಾವಾಗಲೂ ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕೇಳ್ತೀರಾ, ನಾವು ಈಗಾಗಲೇ ಮೇ ತಿಂಗಳವರೆಗೂ ಸಹ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ಮಾಹಿತಿ ಕೂಡ ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟ ಅದಾದ ನಂತರ ಮಾಧ್ಯಮದವರು ಯಾವುದೇ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ, ಯಾಕೆಂದರೆ ಈಗಾಗಲೇ ಕೊಟ್ಬಿಟ್ಟಿದ್ದಾರೆ ಹಣ ಅಂಥೇಳಿ. ಅವರಿಗೂ ಕೂಡ ಮಾಹಿತಿ ಕೊರತೆ ಇದೆ. ಇದುವರೆಗೂ ಸಹ ಮಾರ್ಚ್ವರೆಗೂ ಮಾತ್ರ ಹಣ ಬಿಡುಗಡೆ ಆಗಿದ್ದು, ಏಪ್ರಿಲ್ ಮೇ ಜೂನ್ ತಿಂಗಳ ಹಣ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿನಿತ್ಯವೂ ಕೂಡ ವಿಡಿಯೋಗಳನ್ನು ಮಾಡಿ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀವಿ. ಯಾರ್ಯಾರು ಜೆನ್ಯೂನ್ ಆಗಿ ಬಾಕಿ ಕಂತುಗಳ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂಥವ್ರ ವಿಡಿಯೋಗಳಿಗೆ ಲೈಕ್ ಮಾಡಿ, ನಾನೊಬ್ಬನೇ ಅಂತಲ್ಲ, ಯಾರ್ಯಾರು ನಿಖರವಾದ ಮಾಹಿತಿ ಕೊಡ್ತಾರೆ ಅಂಥವರಿಗೆ ಸಪೋರ್ಟ್ ಮಾಡಿ. ಯಾಕೆಂದರೆ ಇದು ಆದಷ್ಟು ವಿಡಿಯೋ ಶೇರ್ ಆಗಬೇಕು, ರೀಚ್ ಆಗಬೇಕು, ಸರ್ಕಾರಕ್ಕೂ ಕೂಡ ರೀಚ್ ಆದರೆ ಮಾತ್ರ ಬಾಕಿ ಕಂತುಗಳು ರಿಲೀಸ್ ಆಗುವಂಥದ್ದು. ಈಗ ನಿಮಗೆ ಗೊತ್ತೇ ಇದೆ, ಈಗ ನೆಕ್ಸ್ಟು ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ 6,000 ರೂಪಾಯಿ ಕೊಡ್ತಾರೆ, 4,000 ರೂಪಾಯಿ ಕೊಡ್ತಾರೆ ಅಂಥೇಳಿ ಇದುವರೆಗೂ ಸಹ ಯಾವುದೇ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿಲ್ಲ. ಯಾವಾಗಲೂ ಹಬ್ಬಗಳಲ್ಲಿ ಬಾಕಿ ಕಂತುಗಳನ್ನ ರಿಲೀಸ್ ಮಾಡೋದು ಒಂದು ವಾಡಿಕೆಯಾಗಿರೋದ್ರಿಂದ ನಾವು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಕಿ ಕಂತನ್ನು ರಿಲೀಸ್ ಮಾಡ್ಬೋದು ಅಂತ ಹೇಳಿ ತಿಳಿಸಿದ್ವಿ ಹೊರತು ಇದುವರೆಗೂ ಸಹ ಸರ್ಕಾರದಿಂದ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ. ಇಷ್ಟೇ ಹಣ ಬಿಡುಗಡೆ ಮಾಡ್ತೀವಿ ಅಂಥೇಳಿ. ಹಾಗಾಗಿ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಯಾವಾಗ ರಿಲೀಸ್ ಮಾಡ್ತೀರಾ ಒಂದು ದಿನಾಂಕವನ್ನು ನಿಗದಿಪಡಿಸಿ ಅಂಥೇಳಿ. ಆದಷ್ಟು ಎಲ್ಲರೂ ಕೂಡ ವಿಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಆದಷ್ಟು ಸರ್ಕಾರಕ್ಕೆ ರೀಚ್ ಆಗಬೇಕು. ಕೆಲವೊಂದು ಮಾಹಿತಿ ಕೊರತೆಯಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದ ಬಿಡುಗಡೆ ಹಂತಕ್ಕೆ ಬಂದರೂ ಸಹ ಜನರಿಗೆ ಇನ್ನೂ ಕೂಡ ಹಣ ರೀಚ್ ಆಗದೇ ಇರ್ಬೋದು. ಯಾಕೆಂದರೆ ಜಮಾ ಮಾಡುವಂಥ ಪ್ರಕ್ರಿಯೆಯಲ್ಲೂ ಕೂಡ ಬದಲಾವಣೆ ಆಗಿರೋದ್ರಿಂದ ಡಿಲೇ ಆಗ್ತಾ ಇರ್ಬೋದು, ನಾನಾ ಕಾರಣಗಳಿರ್ಬೋದು, ಓಕೆನಾ. ಯಾಕೆಂದರೆ ಈಗಾಗಲೇ 40,000 ರೂಪಾಯಿ ಒಬ್ಬ ಮಹಿಳೆಯರಿಗೆ ಅಂತ ಕೊಟ್ಟಿರೋದ್ರಿಂದ
ಇನ್ನೂ ಕೂಡ ಕೊಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋ ನಿರೀಕ್ಷೆ ಕೂಡ ನಮ್ಮಲ್ಲಿರೋದು ಇದೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಹಣ ಬಿಡುಗಡೆ ಮಾಡಬೇಕಾಗಿದೆ. ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಏನಿದೆ ನಿಖರ ಮಾಹಿತಿಯನ್ನು ತಿಳಿಸೋದ್ರ ಜೊತೆಗೆ ಸರ್ಕಾರಕ್ಕೆ ಒತ್ತಾಯ ಕೂಡ ಹಾಕ್ತಾ ಇರ್ತೇವೆ. ದಯವಿಟ್ಟು ಯಾರೆಲ್ಲ ನೀವು ಹಣ ಬಿಡುಗಡೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಯಾವ ಕಂತು ಬಂದಿದೆ ಬಂದಿಲ್ಲ ಅನ್ನೋದನ್ನು ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಏನು ಆಹಾರ ಇಲಾಖೆಯಿಂದ ಮಾಹಿತಿ ಬಂದಿದೆ ಅದನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ತಪ್ಪದೆ ವೀಕ್ಷಣೆ ಮಾಡಿ. PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಅಪ್ಡೇಟನ್ನು ತಿಳಿಸ್ಬೇಕು ಅಂದರೆ, ನೀವೀಗ PM ಕಿಸಾನ್ ಯೋಜನೆ ಯಾವುದೇ ಕಂತು ಬಿಡುಗಡೆ ಆಗೋದಕ್ಕೂ ಮೊದಲು ಅಫಿಷಿಯಲ್ ವೆಬ್ಸೈಟಲ್ಲಿ pmkisan.gov.in ಅಫಿಷಿಯಲ್ ವೆಬ್ಸೈಟಲ್ಲಿ ಆ ಒಂದು ದಿನಾಂಕವನ್ನು ನಿಗದಿಪಡಿಸ್ತಾ ಇದ್ರು. ಅಲ್ಲೂ ಕೂಡ ಈಗೇನು 20ನೇ ಕಂತು ಬಾಕಿ ಇದೆ ಅದು ಕೂಡ ಇಲ್ಲಿ ಡೇಟ್ ಮೆನ್ಷನ್ ಆಗ್ತಾ ಇತ್ತು. ಬಟ್ ಆದರೆ ಇನ್ನೂ ಕೂಡ 19ನೇ ಕಂತು ಫೆಬ್ರವರಿ 24, 2025 ಬಿಡುಗಡೆ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಆಮೇಲೆ PM ಈವೆಂಟ್ ವೆಬ್ಸೈಟಲ್ಲೂ ಸಹ 20ನೇ ಕಂತು ಬಿಡುಗಡೆ ಆಗೋದ್ರ ಬಗ್ಗೆ ಎಲ್ಲೂ ಕೂಡ ದಿನಾಂಕವನ್ನು ಮೆನ್ಷನ್ ಮಾಡಿಲ್ಲ. ಓಕೆನಾ? ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ, ಈಗಾಗಲೇ ಸ್ಟೇಟಸನ್ನು ನೀವೀಗ ಇಲ್ಲೂ ಕೂಡ ನೀವು ನೋ ಯುವರ್ ಸ್ಟೇಟಸನ್ನು ಕ್ಲಿಕ್ ಮಾಡಿ PM ಕಿಸಾನ್ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಬಿಡುಗಡೆ ಹಂತಕ್ಕೆ ಬಂದಾಗಿದೆ. ಓಕೆನಾ? PM ಕಿಸಾನ್ ಯೋಜನೆ 20ನೇ ಕಂತು ಬಿಡುಗಡೆ ಹಂತಕ್ಕೆ ಬಂದಾಗಿದೆ. ಸ್ಟೇಟಸನ್ನು ನೀವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಇನ್ಫಾರ್ಮೇಷನ್ ವಿಡಿಯೋ ಮಾಡಿದ್ದೇನೆ. ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿದ್ರೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಆದರೂ ಕೂಡ ಇನ್ನೂ ಯಾವ ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅಂತ ಎಲ್ಲೂ ಕೂಡ ಅಧಿಕೃತವಾಗಿ ವೆಬ್ಸೈಟಲ್ಲಿ ದಿನಾಂಕವನ್ನು ನಿಗದಿಪಡಿಸಿಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮದಲ್ಲೂ ಕೂಡ ಯಾವುದೇ ಮಾಹಿತಿ ಬಂದಿಲ್ಲ. ಆದರೆ ಆಗಸ್ಟ್ 2ನೇ ತಾರೀಕು ಕಾಶಿಯಲ್ಲಿ ಸಾಕಷ್ಟು ಯೋಜನೆಗಳ ಉದ್ಘಾಟನೆ ಇರೋದರಿಂದ ಅಲ್ಲಿ PM ಕಿಸಾನ್ ಯೋಜನೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಕೃಷಿ ಸಚಿವರಿಂದ ಮಾಹಿತಿ ಬಂದಿದೆ. ಹಾಗಾಗಿ PM ಕಿಸಾನ್ ಯೋಜನೆ 20ನೇ ಕಂತು ಆಗಸ್ಟ್ 2ನೇ ತಾರೀಕು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ಯಾರೆಲ್ಲ PM ಕಿಸಾನ್ ಯೋಜನೆಯ 20ನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಮಾತ್ರ ಬಂದಿದೆ ಅಥವಾ ನಿಮಗೆ ಮಾತ್ರ ಬಂದಿಲ್ಲ ಅಂತ ಹೇಳಿ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ, ವರಿ ಮಾಡುವಂಥ ಅಗತ್ಯ ಇಲ್ಲ. ವೆಯ್ಟ್ ಮಾಡಿ. ಇನ್ನೂ ಕೂಡ ಸರ್ಕಾರದಿಂದ ಬಿಡುಗಡೆ ಹಂತಕ್ಕೆ ಬಂದಿದ್ದರೂ ಸಹ ಹಣ ಬಿಡುಗಡೆ ದಿನಾಂಕವನ್ನು ನಿಗದಿಪಡಿಸಿಲ್ಲ. ಆಗಸ್ಟ್ 2ನೇ ತಾರೀಕು ಬಹುತೇಕ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಓಕೆನಾ? ಹಾಗಾಗಿ ನಿಮಗೆ ಏನಾದರೂ ದಿನಾಂಕ ನಿಗದಿಪಡಿಸಿದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಹಾಗಾಗಿ ಸತತವಾಗಿ ನಿರಂತರವಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, PM ಕಿಸಾನ್ ಯೋಜನೆ ಬಗ್ಗೆ ಆಗಿರ್ಬೋದು ಅಪ್ಡೇಟ್ಗಳನ್ನು ಕೊಡ್ತಾನೆ ಬರ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.